ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನವೀನ್ಸ್ ಕೋಡಿಂಗ್ ಕಾರ್ನರ್ ಯೂಟ್ಯೂಬ್ ಚಾನಲ್. ಸೊ ಒಂದು ಕಂಪ್ಲೀಟ್ ಸೀರೀಸ್ ಬಂದು ಫ್ರಂಟ್ ಎಂಡ್ ಡೆವಲಪ್ಮೆಂಟ್ ಬಗ್ಗೆ ಆಗಿರುತ್ತೆ. ಅದರಲ್ಲಿ ಈ ಸೆಷನ್ ಬಂದು ಜಾವಾಸ್ಕ್ರಿಪ್ಟ್ ಇದು ಪಾರ್ಟ್ 13 ಆಗಿರುತ್ತೆ. ಸೊ ನಾನು ಈ ಸೆಷನಲ್ಲಿ ಏನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಅಂತ ಹೇಳಿದ್ರೆ ಟೆಂಪ್ಲೇಟ್ ಲಿಟ್ರಲ್ಸ್ ಅನ್ನೋ ಟಾಪಿಕ್ಸ್ ಬಗ್ಗೆ ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಏನಿದು ಟೆಂಪ್ಲೇಟ್ ಲಿಟ್ರಲ್ಸ್ ಅಂತ ಹೇಳೋದಾದ್ರೆ, HTML ಅಲ್ಲಿ ನಾವು ಯಾವುದೇ ರೀತಿ ಸ್ಟ್ಯಾಟಿಕ್ ಡೇಟಾ ಬಂತು ಅಂತಂದರೆ ಅದನ್ನು ನಾವೇನು ಮಾಡ್ತೀವಿ, HTML ಟ್ಯಾಗ್ಸ್ ಯೂಸ್ ಮಾಡ್ಕೊಂಡು ನಾವು ಬರಿತೀವಿ ಅಲ್ವಾ. ಅದೇ ರೀತಿ ಡೈನಮಿಕ್ ಆಗಿ ನಮ್ಮ ಹತ್ರ ಯಾವುದೋ ಒಂದು API ಇಂದ ರೆಸ್ಪಾನ್ಸ್ ಬರ್ತಾ ಇದೆ ಅಥವಾ ಯಾವುದೋ ಒಂದು ಥರ್ಡ್ ಪಾರ್ಟಿಯಿಂದ ನಮಗೆ ರೆಸ್ಪಾನ್ಸ್ ಡೇಟಾ ಬರ್ತಾ ಇದೆ ಅಂತಂದಾಗ ಅದನ್ನು ನಾವೇನು ಮಾಡ್ತೀವಿ, ಜಾವಾಸ್ಕ್ರಿಪ್ಟಲ್ಲಿ ನಮಗೆ ಬರುತ್ತೆ ಅಲ್ವಾ. ಜಾವಾಸ್ಕ್ರಿಪ್ಟ್ ಫೈಲ್ ನಾವೇನು ಫೆಚ್ ಮಾಡ್ತೀವಿ, ಅಲ್ಲಿ ನಮಗೆ ಸಿಗುತ್ತೆ ವ್ಯಾಲ್ಯೂಸ್ ಡೇಟಾ ಅಲ್ವಾ. ಅದನ್ನು HTML ಯಾವ ರೀತಿ ರೆಂಡರ್ ಮಾಡೋದು ಅಂತ ಹೇಳಿದ್ರೆ ಯೂಸಿಂಗ್ ಟೆಂಪ್ಲೇಟ್ ಲಿಟ್ರಲ್ಸ್. ಅದನ್ನು ಯಾವ ರೀತಿ ಮಾಡಬೇಕು, ಅದು ಸಿಂಟ್ಯಾಕ್ಸಸ್ ಏನು ಅನ್ನೋದನ್ನ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಪ್ರೀವಿಯಸ್ ಸೆಷನ್ ನಾವೇನು ನೋಡಿದ್ವಿ, JSON ಪ್ಲೇಸ್ ಹೋಲ್ಡರ್ ಅಂತ ನೋಡಿದ್ವಿ ಅಲ್ವಾ. ಸೊ JSON ಪ್ಲೇಸ್ ಹೋಲ್ಡರ್ ನಾನು ಏನು ಮಾಡ್ತಾ ಇದ್ದೀನಿ, ಓಪನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಟು ಡೂಸ್ ಅಂತ ಅಥವಾ ಯಾವುದು ಪ್ರಾಡಕ್ಟ್ದು ಯಾವುದಾದ್ರೂ ಒಂದು APIs ಇರುತ್ತೆ, ನೋಡೋಣ ಅದನ್ನು ಯಾವುದು ಅಂತ. ಓಕೆ, ನನ್ನ ಹತ್ರ ಪೋಸ್ಟ್ ಅನ್ನೋದು ಒಂದು API ಇದೆ. ಸೊ ನಾನು ಇದನ್ನೇನು ಮಾಡ್ತೀನಿ, ಕಂಪ್ಲೀಟ್ ಡೇಟಾ ಕಾಪಿ ಮಾಡ್ಕೊಬರ್ತೀನಿ. ಲೆಟ್ ಡೇಟಾ ಇಸ್ ಈಕ್ವಲ್ ಟು ನಾನೇನು ಮಾಡ್ತೀನಿ, ಕಂಪ್ಲೀಟ್ ಡೇಟಾ ನಾನು ಪೇಸ್ಟ್ ಮಾಡ್ತಾ ಇದ್ದೀನಿ ಆಯಿತಾ. ಸೊ ಇವಾಗ ನಾನು ಕನ್ಸೋಲ್ ಮಾಡೋದಾದರೆ, ಈ ಡೇಟಾನ ನಾನು ಕನ್ಸೋಲ್ ಮಾಡೋದಾದ್ರೆ ನನಗೆ ಏನೆಲ್ಲ ಸಿಗುತ್ತೆ ನೋಡೋಣ. ಫಸ್ಟ್ ಲಾಗ್ ಡೇಟಾ, ನನ್ನ ಹತ್ರ 100 ಡೇಟಾಸ್ ಇದೆ. ಆಬ್ಜೆಕ್ಟ್ಸ್, ಆಬ್ಜೆಕ್ಟ್ಸ್ ಇದೆ, ಒಂದು ಅರೆ ಅದರೊಳಗಡೆ 100 ಆಬ್ಜೆಕ್ಟ್ಸ್ ಇದೆ. ಸೊ ಇಲ್ಲಿ ನನಗೇನಾಗಿದೆ, ಒಂದು ಟೈಟಲ್ ಇದೆ, ಟೈಟಲ್ ಆದಮೇಲೆ ಒಂದು ಬಾಡಿ ಇದೆ. ನಾನೇನು ಮಾಡಬೇಕು, ಒಂದು ಟೈಟಲ್ ಮತ್ತು ಬಾಡಿನ ನಾನು ಡಿಸ್ಪ್ಲೇ ಮಾಡಬೇಕು. ಯಾವ ರೀತಿ ಡಿಸ್ಪ್ಲೇ ಮಾಡಬೇಕು ಅಂತ ಹೇಳೋದಾದರೆ, ಒಂದು H1 ಅಲ್ಲಿ ಟೈಟಲ್ ಡಿಸ್ಪ್ಲೇ ಮಾಡ್ತೀನಿ, ಪ್ಯಾರಾಗ್ರಾಫಲ್ಲಿ ನಾನು ಬಾಡಿ ಡಿಸ್ಪ್ಲೇ ಮಾಡಬೇಕು. ಯಾವ ರೀತಿ ಮಾಡೋಕ್ಕಾಗುತ್ತೆ, ಏನು ನನ್ನ ಹತ್ರ ಇರೋದು ಒಂದು ಎಲಿಮೆಂಟ್ನ ನಾನು ಟಾರ್ಗೆಟ್ ಮಾಡ್ಬೋದು, ಬಟ್ 100 ಇದ್ದಾಗ ನಾನು ಯಾವ ರೀತಿ ಟಾರ್ಗೆಟ್ ಮಾಡಬೇಕು. ಈ ಥರ ಸಿನಾರಿಯೋಗಳಲ್ಲಿ ನಮಗೆ ಟೆಂಪ್ಲೇಟ್ ಲಿಟ್ರಲ್ಸ್ ನಮಗೆ ಯೂಸ್ ಆಗೋಂಥದ್ದು. ಸೊ ಫಸ್ಟ್ ನಾನು ಏನು ಮಾಡ್ತಿದ್ದೀನಿ, ನನಗೆ ಎವ್ರಿ ಆಬ್ಜೆಕ್ಟ್ ನನಗೆ ಬೇಕು ಅಂದಾಗ ನಾನು ಏನು ಮಾಡ್ತೀನಿ, ಲೂಪ್ ಮಾಡ್ಕೊತೀನಿ. ಬೇಸಿಕ್ಕಾಗಿ ಒಂದು ಲೂಪ್ ಮಾಡ್ತಾ ಇದ್ದೀನಿ. ಲೆಟ್ ಇಂಡೆಕ್ಸ್ ಇಸ್ ಈಕ್ವಲ್ ಟು 0. ಮೊದಲನೇ ನನಗೆ ಎಲ್ಲಿಂದ ಬೇಕು, ಇಂಡೆಕ್ಸ್ 0 ಇಂದ ಬೇಕು ಅಂತ ನಾನೇನು ಮಾಡಿದೆ, ಇನಿಷಿಯಲೈಸ್ ಮಾಡ್ತೀನಿ. ಲೆಟ್ ಇಂಡೆಕ್ಸ್ ಇಸ್ ಈಕ್ವಲ್ ಟು 0, ಅದಾದಮೇಲೆ ಕೋಲನ್ ಇಂಡೆಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಲೆಸ್ ದ್ಯಾನ್ ಡೇಟಾ ಡಾಟ್ ಲೆನ್. ಸೊ ಕ್ವೆಶ್ಚನ್ ಮಾರ್ಕ್ ಬೇಡ ಸದ್ಯಕ್ಕೆ, ಈಗ ಅದು ಟೆರ್ನರಿ ಆಪರೇಟರ್ ಆ ಕಾನ್ಸೆಪ್ಟ್ ಬಂದಾಗ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟು ಇಂಡೆಕ್ಸ್ ಪ್ಲಸ್ ಪ್ಲಸ್. ಸೊ ಇದು ನನಗೇನಾಗ್ತಿದೆ, ಫಸ್ಟ್ ಬೇಸಿಕ್ಕಾಗಿ ಒಂದು ಲೂಪ್ ಮಾಡ್ತಾಯಿದ್ದೀನಿ. ಇದರೊಳಗಡೆ ನಾನು ಏನು ಮಾಡ್ತಿದ್ದೀನಿ, ಕನ್ಸೋಲ್ ಡಾಟ್ ಲಾಗ್ ಮಾಡ್ತೀನಿ. ಏನು, ಫಸ್ಟ್ ನನಗೆ ಯಾವ ಡೇಟಾ ಅಂದರೆ ಬರ್ತಾ ಇದೆ, ಲೂಪ್ ವರ್ಕ್ ಆಗ್ತಿದೆಯಾ ನನಗೆ, ಅದನ್ನು ನಾನು ಏನು ಮಾಡಬೇಕು ನೋಡಬೇಕು. ಡೇಟಾ ಆಫ್ ಇಂಡೆಕ್ಸ್ ನಾನು ಪಾಸ್ ಮಾಡಿದಾಗ ನನಗೆ ಏನಾಗುತ್ತೆ, 100 ಡೇಟಾ ಕೂಡ ನನಗೆ ಡಿಸ್ಪ್ಲೇ ಆಗ್ತಿದೆ. ID ನಂಬರ್ 100, ಇದಿಷ್ಟು ಕೂಡ ನನಗೆ ಡಿಸ್ಪ್ಲೇ ಆಗ್ತಿದೆ. ಈಗ ನನಗೆ ಗೊತ್ತಾಯಿತು ಆಯಿತಾ. ಈಗ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳೋದಾದರೆ, ನಾನೇನು ಮಾಡ್ತಿದ್ದೀನಿ, ಒಂದು ಲೆಟ್ ಟೆಂಪ್ HTML ಇಸ್ ಈಕ್ವಲ್ ಟು ನಾನು ಎಂಪ್ಟಿ ಸ್ಟ್ರಿಂಗ್ ತಗೋತಾ ಇದ್ದೀನಿ. ಒಂದು ಟೆಂಪ್ HTML ಅಂತ ಒಂದು ವೇರಿಯೇಬಲ್ ತಗೋತಾ ಇದ್ದೀನಿ, ಅದನ್ನು ಎಂಪ್ಟಿ ಸ್ಟ್ರಿಂಗ್ ತಗೋತಾ ಇದ್ದೀನಿ. ಅದರೊಳಗೆ ಎಂಪ್ಟಿ ಸ್ಟ್ರಿಂಗ್ ಅಂತ ಅಂದರೆ ಏನು ವ್ಯಾಲ್ಯೂ ಪಾಸ್ ಮಾಡಿ, ಎಂಪ್ಟಿ ಸ್ಟ್ರಿಂಗ್ ಪಾಸ್ ಮಾಡ್ತಿದ್ದೀನಿ ಅಷ್ಟೇ. ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ಅರ್ಥಮೆಟಿಕ್ ಆಪರೇಷನ್, ಅಸೈನ್ಮೆಂಟ್ ಆಪರೇಷನ್ಸ್ ನಾನೆಲ್ಲ ಹೇಳುವಾಗ ನಾನೇನು ಮಾಡಿದ್ದೆ, ಒಂದು ಪ್ರಾಪರ್ಟಿ ಬಗ್ಗೆ ನಾನು ಹೇಳಿದ್ದೆ. ಏನದು ಪ್ರಾಪರ್ಟಿ ಅಂತ ಹೇಳೋದಾದರೆ, ಲೆಟ್ ಎ ಇಸ್ ಈಕ್ವಲ್ ಟು 5 ಇರುತ್ತೆ. ಓಕೆನಾ. ನಾನು ನೆಕ್ಸ್ಟ್ ಏನು ಮಾಡ್ತೀನಿ, ಎ ಪ್ಲಸ್ ಈಕ್ವಲ್ಸ್ 1 ಮಾಡ್ತೀನಿ. ನೆಕ್ಸ್ಟ್ ನಾನು ಲಾಗ್ ಮಾಡಬೇಕು, ನಾನು ಏನೋ ಲಾಗ್ ಮಾಡ್ತಿದ್ದೀನಿ. ಅವಾಗ ನನಗೇನಾಯಿತು, 6 ಆಯಿತು. ಇಲ್ಲಿ ಏನಾಗಿದೆ, ಹೇಗೆ ನಾನು 5 ಅನ್ನೋದು ಅಸೈನ್ ಮಾಡ್ತಾ ಇದ್ದೀನಿ. ಆಮೇಲೆ ನಾನು ಏನು ಮಾಡ್ತಿದ್ದೀನಿ, ಎ ಪ್ಲಸ್ ಈಕ್ವಲ್ಸ್ 1 ಅಂತ ಹೇಳಿದ್ರೆ ಎ ಇಸ್ ಈಕ್ವಲ್ ಟು 5 ಪ್ಲಸ್ 1 ಅಂತ ಅರ್ಥ. ಅದು ಇದು ಏನಂತ ಅರ್ಥ, ಎ ಈಕ್ವಲ್ಸ್ ಟು 5 ಪ್ಲಸ್ 1 ಅಥವಾ ಎ ಪ್ಲಸ್ 1, ಎಲ್ಲಿ ಎಷ್ಟು ವ್ಯಾಲ್ಯೂ ಇದೆ ಅದು ಪ್ಲಸ್ 1, ಇದು ಅದರ ಅರ್ಥ ಅಲ್ವಾ. ಇದನ್ನು ನಾನು ಅಸೈನ್ಮೆಂಟ್ ಆಪರೇಷನ್, ಅರ್ಥಮೆಟಿಕ್ ಆಪರೇಷನ್ ಮಾಡೋ ಟೈಮಲ್ಲಿ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೆ. ಸೇಮ್ ಅದೇ ರೀತಿ ನಾನೇನು ಮಾಡ್ತೀನಿ, ಇಲ್ಲಿ ಯೂಸ್ ಮಾಡ್ತೀನಿ. ಸೊ ನನಗೇನಾಗಬೇಕು, ಈ HTML ಏನು ವ್ಯಾಲ್ಯೂ ಇದೆ ಆ ವ್ಯಾಲ್ಯೂ, ಓಕೆನಾ. ಇವಾಗ ಏನು ವ್ಯಾಲ್ಯೂ ಇದೆ ಅಟ್ ಪ್ರೆಸೆಂಟ್ ಆ ವ್ಯಾಲ್ಯೂ ಪ್ಲಸ್ ಈಕ್ವಲ್ಸ್ ನಾನೀಗ ಡಬಲ್ ಟಿಕ್ಸ್ನ ತಗೋತಾ ಇದ್ದೀನಿ, ಅಂದರೆ ಬ್ಯಾಕ್ ಟಿಕ್ಸ್ನ ತಗೋತಾ ಇದ್ದೀನಿ. ಬ್ಯಾಕ್ ಟಿಕ್ಸ್ ಅಂದರೆ ಏನು, ಎಕ್ಸ್ಕ್ಲಮೇಟರಿ ಸಿಂಬಲ್ಗಿಂತ ಹಿಂದೆ ಇದೆ ಆಯಿತಾ, ಅದು ಬ್ಯಾಕ್ ಟಿಕ್ಸ್ ಅಂತೇಳಿ ಕರಿತೀವಿ. ಅರ್ಥ ಆಯ್ತಾ.
ಸೊ ನಾನೇನು ಮಾಡಿದೆ ತೊಗೊಂಡೆ. ಇವಾಗ ನಾನು ಏನು ಮಾಡ್ತಾ ಇದ್ದೀನಿ, ಇದ್ರ ಒಳಗಡೆ ನಾನು LIನ ಪಾಸ್ ಮಾಡ್ತೀನಿ. LI ಅನ್ನೋದೇನು ನಂದು HTML. ಆ HTML ಒಳಗಡೆ ನಾನೇನು ಮಾಡ್ತಾ ಇದ್ದೀನಿ, ಡೈನಮಿಕ್ ಆಗಿ ನಾನು ಯಾವುದೋ ಒಂದು ವ್ಯಾಲ್ಯೂನ ಆ್ಯಡ್ ಮಾಡಬೇಕು, ಅಪೆಂಡ್ ಮಾಡಬೇಕು ಅಂತ ಹೇಳಿದ್ರೆ $sign ಒಳಗಡೆ ನಾನು ಕರ್ಲಿ ಬ್ರೇಸಸ್ ಅಲ್ಲಿ ವ್ಯಾಲ್ಯೂನ ಪಾಸ್ ಮಾಡ್ತೀನಿ. ಸೊ ನಾನು ಇಲ್ಲಿ ಏನು ವ್ಯಾಲ್ಯೂನ ಪಾಸ್ ಮಾಡ್ತಾ ಇದ್ದೀನಿ ಅಂತ ಹೇಳೋದಾದ್ರೆ, ಡೇಟಾ ಆಫ್ ಇಂಡೆಕ್ಸ್ ನನಗೇನು ಬರುತ್ತೆ, ಒಂದು ಆಬ್ಜೆಕ್ಟ್ ಫುಲ್ ಬರುತ್ತೆ. ಅದರೊಳಗಡೆ ನನಗೆ ಟೈಟಲ್ ಮಾತ್ರ ಬೇಕು. ಟೈಟಲ್ ಸಿಗುತ್ತಾ ನನಗೆ? ಸರಿ, ಸಿಗುತ್ತೆ. ಸೊ ಇದು ನಾನು ನೆಕ್ಸ್ಟ್ ಏನು ಮಾಡ್ತಿದ್ದೀನಿ, ಇದು ಏನಾಗುತ್ತೆ ಅನ್ನೋದು ಹೇಳ್ತೀನಿ. ಫಸ್ಟ್ ಏನಾಯ್ತು ನನ್ನ ಹತ್ರ ಎಂಪ್ಟಿ ಸ್ಟ್ರಿಂಗ್ ಇದೆ, HTML ಟೆಂಪ್ HTML ಅಲ್ಲಿ ಎಂಪ್ಟಿ ಸ್ಟ್ರಿಂಗ್ ಇದೆ. ಫಸ್ಟ್ ಲೂಪ್ ಬಂದಾಗ ಏನಾಯಿತು, ಒಂದು LI ಮತ್ತು ಅದರೊಳಗಡೆ ಏನು ಟೈಟಲ್ ಬರುತ್ತೆ, ಆ ಟೈಟಲ್ ಏನಾಯಿತು ಈ ಟೆಂಪ್ HTML ಒಳಗಡೆ ಬಂದು ಕೂತ್ಕೋತು. ಈಗ ನನ್ನ ಹತ್ರ ಏನಿದೆ, ಫಸ್ಟ್ ಲೂಪ್ ಆದಮೇಲೆ ಟೆಂಪ್ HTML ಒಳಗಡೆ ಒಂದು ಲಿಸ್ಟ್ ಇದೆ. ಸೆಕೆಂಡ್ ಲಿಸ್ಟ್ಗೆ ಏನಾಯಿತು, ಫಸ್ಟ್ ಲಿಸ್ಟು ಅದಕ್ಕೆ ಸೆಕೆಂಡ್ ಲಿಸ್ಟ್ನ ನಾನೇನು ಮಾಡ್ತಾ ಇದ್ದೀನಿ, ಆ್ಯಡ್ ಮಾಡ್ತೀನಿ, ಕನ್ಕ್ಯಾಟಿನೇಷನ್ ಮಾಡ್ತಾ ಇದ್ದೀನಿ. ಇಲ್ಲಿ ಏನು ಹೇಳ್ಕೊಟ್ಟೆ, ಇದು ಅರ್ಥಮೆಟಿಕ್ ಆಪರೇಷನ್ಗೆ ಅಲ್ವಾ, ಇದು ಅರ್ಥಮೆಟಿಕ್ ಆಪರೇಷನ್ಗೆ ಇಲ್ಲಿ ಹೇಳಿದ್ದು ಅರ್ಥಮೆಟಿಕ್ ಆಪರೇಷನ್ಗೆ. ಫಾರ್ ಎಕ್ಸಾಂಪಲ್ ನಂಬರ್ನ ಪಾಸ್ ಮಾಡಿದ್ರೆ, ಇನ್ ಕೇಸ್ ನಾನು ಸ್ಟ್ರಿಂಗ್ನ ಪಾಸ್ ಮಾಡಿದ್ರೆ ಏನಾಗುತ್ತೆ, ಇದು ಕನ್ಕ್ಯಾಟಿನೇಷನ್ ಆಗುತ್ತೆ. ಎಲ್ಲ LIಗಳೇನಾಗುತ್ತೆ ಪಕ್ಕ 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 ಬಂದು ಲೈನ ಕೂತಿರುತ್ತೆ. ಸೊ ಇದನ್ನ ಲಾಸ್ಟಲ್ಲಿ ಕನ್ಸೋಲ್ ಮಾಡಿನೂ ಕೂಡ ನಾನು ತೋರಿಸ್ತೀನಿ. ಈಗ ನಾನು ಕನ್ಸೋಲ್ ಮಾಡಿದ್ರೆ ಇದರಲ್ಲಿ ಏನಾಗುತ್ತೆ, ಸಿಂಪಲ್ ಲಾಗ್. ಇದನ್ನ ನಾನು ಕನ್ಸೋಲ್ ಮಾಡ್ತಾ ಇದ್ದೀನಿ. ಇವಾಗ ನೋಡೋದಾದ್ರೆ ಇದು ನಂದು HTML ಕಂಪ್ಲೀಟ್ಲಿ ನಂಗೆ ಏನಾಗಿದೆ, ಸ್ಟ್ರಿಂಗ್ ಆಗಿದೆ. ಇವಾಗ ಅಂಟಿಲ್ ಅನ್ಲೆಸ್ ನನ್ನ ಹತ್ರ ಜಾವಾಸ್ಕ್ರಿಪ್ಟ್ ಒಳಗಡೆ ಇರೋವರೆಗೂ ಅದು ಸ್ಟ್ರಿಂಗ್ ಆಗಿರುತ್ತೆ. ಅರ್ಥ ಆಯ್ತಾ? ಇದೇ ಸ್ಟ್ರಿಂಗ್ನ ನಾನು ಏನು ಮಾಡ್ತೀನಿ, ಈಗ HTMLಗೆ ಅಪೆಂಡ್ ಮಾಡ್ತೀನಿ. ಅವಾಗ ಏನಾಗುತ್ತೆ, ಇದು ಡಾಮ್ ಅಲ್ಲಿ ಯಾವುದೇ ಒಂದು ಎಲಿಮೆಂಟ್ ನಾನು ಅಪೆಂಡ್ ಮಾಡಿದಾಗ ಏನಾಗುತ್ತೆ, ಸ್ಟ್ರಿಂಗ್ಗಳು ಯಾವುದೇ ಒಂದು ಅಪೆಂಡ್ ಮಾಡಿದಾಗ ಏನಾಗುತ್ತೆ, ಅದು ಡಾಮ್ ಫಾರ್ಮೆಟ್ ಅಲ್ಲಿ ಏನಾಗುತ್ತೆ, ನನಗೆ ಸ್ಟ್ರಿಂಗ್ ಅಲ್ಲಿ ಬ್ರಾಕೆಟ್ಸ್ LI ಮತ್ತೆ ಇದನ್ನೆಲ್ಲ ಕೊಟ್ಟಾಗ ನಂಗೆ ಏನಾಗುತ್ತೆ, ಅದು ಟ್ಯಾಗ್ ಅಂತ ಕನ್ಸಿಡರ್ ಮಾಡುತ್ತೆ. ಅರ್ಥ ಆಯ್ತಾ? ಸೊ ನಾನು ಇವಾಗ ಏನು ಮಾಡ್ತಾ ಇದ್ದೀನಿ, ನನ್ನ ಹತ್ರ ಆಲ್ರೆಡಿ ಒಂದು ಏನು div ಇದೆ, ಅದರದ್ದು ID ಬಂದು ಟೆಸ್ಟ್ ಅಂತ ಇದೆ ಅಲ್ವಾ. ಸೊ ನಾನೇನು ಮಾಡ್ತಾ ಇದ್ದೀನಿ, ನಂದು ಲೆಟ್ ELE ಇಸ್ ಈಕ್ವಲ್ ಟು ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ID, ಅದರದ್ದು ಇದೇನು ಟೆಕ್ಸ್ಟ್ ಅಂತ ಇದೆ. ಆಯ್ತಾ? ಸೊ ಈಗ ನಾನೇನು ಮಾಡ್ತಾ ಇದ್ದೀನಿ, ELE ಡಾಟ್ ಇನ್ನರ್ HTML ಇಸ್ ಈಕ್ವಲ್ ಟು, ಸೊ ಇದೇನು ಟೆಂಪ್ HTML ಅಂತ ಇದೆ ಅದನ್ನು ನಾನು ಪಾಸ್ ಮಾಡ್ತಾ ಇದ್ದೀನಿ. ಸೊ ಅವಾಗ ನನಗೆ ಏನಾಗುತ್ತೆ, ಎಲ್ಲ HTML LIಗಳು ಎಲ್ಲ ಇಲ್ಲಿ ನನಗೆ ಏನಾಗಿದೆ, ರೆಂಡರ್ ಆಗ್ತಿದೆ. ಆಯ್ತಾ? ಇದನ್ನು ಇನ್ಸ್ಪೆಕ್ಟ್ ನೋಡೋದಾದ್ರೆ ಎಲ್ಲದರಲ್ಲೂ ಎಲ್ಲ ಇದೆ. ಅರ್ಥಾಯ್ತು? ಎಲ್ಲದರಲ್ಲೂ ಎಲ್ಲ ಇದೆ. ಸೊ ನಾನೇನು ಮಾಡ್ಬೇಕು, ಇದನ್ನು H1 ಮಾಡಬೇಕಿತ್ತಲ್ವಾ. ನಾನೇನು ಮಾಡ್ತೀನಿ, ಈಗ H1 ಅಥವಾ H2 ಕೊಡ್ತೀನಿ. ತುಂಬ ದೊಡ್ಡದಾಗುತ್ತೆ, H2 ಕೊಡ್ತೀನಿ. H2ನಲ್ಲಿ ಈ ಥರ ಬರ್ತಾ ಇದೆ. ಆಯಿತಾ? ಇವಾಗ ನಾನು ಇದಕ್ಕೆ ಏನು ಮಾಡ್ಬೋದು, ಸ್ಟೈಲ್ ಬೇಕಾ, ಸ್ಟೈಲ್ ಮಾಡ್ಬೋದು. ಅರ್ಥ ಆಯ್ತಾ? ಸೊ ನಾನೇನು ಮಾಡ್ತೀನಿ, ಇವಾಗ ಪ್ಯಾರಾಗ್ರಾಫ್ನ ಬರಿತೀನಿ. ಪ್ಯಾರಾಗ್ರಾಫ್ ಅದರೊಳಗಡೆ ಬರಿತಾ ಇದ್ದೀನಿ. ಸೇಮ್ ಡಾಲರ್ ಕರ್ಲಿ ಬ್ರೇಸಸ್ ಡೇಟಾ ಆಫ್ ಇಂಡೆಕ್ಸ್ ಅದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಡಾಟ್ ಬಾಡಿ ಅನ್ನೋದು ಕೂಡ ಏನೋ ಒಂದು ಕೀ ಇದೆ ನಮ್ಮ ಹತ್ರ. ಬಾಡಿ ಅನ್ನೋದೊಂದು ಕೀ ಇದೆ. ಸೊ ಅದನ್ನು ನೋಡೋದಾದ್ರೆ ಒಂದು ಟೈಟಲ್, ಒಂದು ಬಾಡಿ. ಆಯಿತಾ? ID ಇದೆ. ನನ್ನ ID ಡಿಸ್ಪ್ಲೇ ಮಾಡಬೇಕಾ? ಏನಿಲ್ಲ, ಜಸ್ಟ್ ಈ HTMLಗಿಂತ ಮುಂದೆ ಇನ್ನೂ ಒಂದು ಡೇಟಾ ಆಫ್ ಇಂಡೆಕ್ಸ್ ಅದನ್ನು ನಾನು ಏನು ಮಾಡ್ತೀನಿ, ನೆಕ್ಸ್ಟ್ ಡಾಟ್ ID ಪಾಸ್ ಮಾಡ್ತೀನಿ. ID ಪಾಸ್ ಮಾಡ್ಬಿಟ್ಟು ಇಲ್ಲಿ ಏನು ಮಾಡಬೇಕು, ನನಗೆ ಸ್ಪೇಸ್ ಬೇಕಲ್ವಾ, ನಾನೊಂದು ಸ್ಪೇಸ್ ಕೊಡ್ತೀನಿ. ಆಯಿತಾ? ನನಗೆ ಇಂಡೆಕ್ಸ್ ವ್ಯಾಲ್ಯೂ ಬರ್ತಿದೆ, ಅದರದ್ದು ಬಾಡಿ ಬರ್ತಿದೆ, ಅದಾದ್ಮೇಲೆ ನನಗೇನು ಬರ್ತಿದೆ, ಇಂಡೆಕ್ಸ್ ವ್ಯಾಲ್ಯೂ ಟೈಟಲ್ ಬರ್ತಿದೆ, ಅದಾದ್ಮೇಲೆ ನನಗೆ ಅದರದ್ದು ಬಾಡಿ ಬರ್ತಿದೆ. ಸೊ ಇವಾಗ ನನಗೇನಾಯಿತು, ಕಂಪ್ಲೀಟಾಗಿ ಡೇಟಾ ನನಗೆ ರೆಸ್ಪಾನ್ಸಿಂದ ಆದರೂ ಬರಲಿ, ಯಾವುದೋ ಒಂದು API ಇಂದ ಬರ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ನಾನು ಡೈನಮಿಕ್ ಆಗಿ ನಾನೇನು ಮಾಡ್ಬೋದು, ರೆಂಡರ್ ಮಾಡ್ಬೋದು. ಡೈನಮಿಕ್ ಆಗಿ ನಾನು ರೆಂಡರ್ ಮಾಡ್ಬೋದು HTML ಅಲ್ಲಿ ಜಾವಾಸ್ಕ್ರಿಪ್ಟ್ನ ಯೂಸ್ ಮಾಡ್ಕೊಂಡು. ಅದಕ್ಕೆ ಜಸ್ಟ್ ಇದೊಂದು ಫಾರ್ಮ್ಯಾಟ್ ಆಯಿತು. ಸೊ ಇದು ನಮ್ಗೆ ಅರ್ಥ ಆಯಿತು. ಸೊ ಪ್ರೀವಿಯಸ್ ಸೆಷನಲ್ಲಿ ನಾವೇನು ಮಾಡಿದ್ವಿ, ಒಂದು ಸರ್ಚ್ ಫಂಕ್ಷನಾಲಿಟಿ ಬಗ್ಗೆ ನಾನು ಹೇಳಿದೆ, ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು. ಈಗೇನು ಮಾಡೋಣ, ನಾವೊಂದು HTML ಬರೆಯೋದು. ಸೊ ಇಲ್ಲಿ ನಾನೇನು ಮಾಡ್ತೀನಿ, ಒಂದು HTML ಬರೀತೀನಿ. ಏನು, ಇನ್ಪುಟ್ ಟ್ಯಾಗ್. ಇನ್ಪುಟ್ಟು ಅದರ ಟೈಪ್ ನಾನೇನು ಮಾಡ್ತಿದ್ದೀನಿ, ಟೈಪ್ ಈಸ್ ಈಕ್ವಲ್ ಟು ಟೆಕ್ಸ್ಟ್.
ಸೊ ಇನ್ಪುಟ್ ಫೀಲ್ಡ್ ನಂಗೆ ಬಂತು. ಇದಾದ್ಮೇಲೆ ನಾನೇನು ಮಾಡ್ತೀನಿ, ಇನ್ನೊಂದು ಬಟನ್ ಬರೀತೀನಿ, ಬಟನ್ ಸರ್ಚ್. ಬಟನ್ ನಾನೇನು ಮಾಡ್ತೀನಿ, ID = ಸರ್ಚ್ ಅಂತ ಬರಿತಾ ಇದ್ದೀನಿ. ಇದೆ ಇನ್ಪುಟ್ ನಾನೇನು ಮಾಡ್ತಿದ್ದೀನಿ, ID = ಇನ್ಪುಟ್ ಅಂತ ಕೊಡ್ತಾ ಇದ್ದೀನಿ. ಇದ್ರ ಕಥೆ ಮುಗೀತು. ಈಗ ಜಾವಾಸ್ಕ್ರಿಪ್ಟ್ ಜಾವಾಸ್ಕ್ರಿಪ್ಟ್ ಅಲ್ಲಿ ನಾನು ಏನು ಮಾಡಬೇಕು, ಫಸ್ಟು ಲೆಟ್ inp = document.getElementById. ಓಕೆ, ಏನು ಕೊಟ್ಟಿದ್ದೆ ನನ್ನ ಐಡಿಯಲ್ಲಿ, ಇನ್ಪುಟ್ ಇದು ಒಂದಾಯ್ತು. ಈಗ ನೆಕ್ಸ್ಟು ಲೆಟ್ ಸರ್ಚ್ = document.getElementById. ಇದಕ್ಕೆ ನಾನು ಸರ್ಚ್ ಅಂತ ಕೊಟ್ಟಿದ್ದೆ. ಈಗ ನಾನೇನು ಮಾಡ್ತೀನಿ, ಈ ಸರ್ಚ್ಗೆ ಒಂದು ಆ್ಯಡ್ ಇವೆಂಟ್ ಲಿಸ್ನರ್ ಆಗ್ತಾ ಇದ್ದೀನಿ. ಆ್ಯಡ್ ಇವೆಂಟ್ ಲಿಸ್ನರ್ ಯಾವುದು, ಕ್ಲಿಕ್. ಸೆಕೆಂಡ್ ಪ್ಯಾರಾಮೀಟರ್ ಯಾವುದು, ಒಂದು ಕಾಲ್ ಬ್ಯಾಕ್ ಫಂಕ್ಷನ್. ಸೊ ಒಂದೇನು ಮಾಡ್ತೀನಿ, ನಾನು ಕಾಲ್ ಬ್ಯಾಕ್ ಫಂಕ್ಷನ್ ಬರಿತಾ ಇದ್ದೀನಿ. ಏನು ಕಾಲ್ ಬ್ಯಾಕ್ ಫಂಕ್ಷನ್ ಅಲ್ಲಿ ಮಾಡಬೇಕು ಅಂತ ಹೇಳೋದಾದ್ರೆ, ಇನ್ಪುಟಲ್ಲಿ ನಾನು ಏನು ಬರ್ತೀನಿ, ಫಸ್ಟ್ ನನಗೆ ಕನ್ಸೋಲ್ ಆಗಬೇಕು. ಫಸ್ಟ್ ಅದನ್ನು ಚೆಕ್ ಮಾಡೋಣ, ಕನ್ಸೋಲ್ ಆಗ್ತಿದ್ಯಾ, ಅಲ್ಲಿ ಬರ್ದಿರೋ ವ್ಯಾಲ್ಯೂ ನಾನು ಆಕ್ಸೆಸ್ ಮಾಡ್ತಿದ್ದೀನಿ, inp.value. ಆಯಿತಾ. ಸೊ ನಾನೇನು ಮಾಡ್ತೀನಿ, ಇಲ್ಲಿ ಟೆಸ್ಟಿಂಗ್ ಅಂತ ಬರೆದಿದ್ದೀನಿ. ಅದಾದ್ಮೇಲೆ ನಾನು ಕನ್ಸೋಲಲ್ಲಿ ಚೆಕ್ ಮಾಡಿ, ಸೊ ನಾನೇನು ಮಾಡ್ತೀನಿ, ಸರ್ಚ್ ಕೊಟ್ಟೆ, ಟೆಸ್ಟಿಂಗ್ ಅಂತ ನಂಗೆ ಬರ್ತಾ ಇದೆ. ಯಾಕಂದ್ರೆ ಈಗ ನನಗೆ ವ್ಯಾಲ್ಯೂ ಸಿಕ್ತಿದ್ದು, ಇದು ನಾನೇನು ಮಾಡಬೇಕು, ಇದರಲ್ಲಿ ಸರ್ಚ್ ಮಾಡಬೇಕು. ಆಯಿತಾ. ಸೊ ನಾನೇನು ಮಾಡ್ತೀನಿ, ಫಸ್ಟು ಸಿಂಪಲ್ ಆಗಿ ಒಂದು ಫಾರ್ ಲೂಪ್ ಹಾಕ್ತೀನಿ. ಸೊ ಸೇಮ್ ಫಾರ್ ಲೂಪು, ಲೆಟ್ index = initialization 0 ಇಂದ index ಲೆಸ್ ದ್ಯಾನ್, ಓಕೆ, ಲೆಸ್ ದ್ಯಾನ್ ಏನು, ಡೇಟಾ ಲೆಂತ್ ಅಲ್ವಾ, data.length index ++. ಈಗ ನನಗೆ ಪ್ರತಿಯೊಂದು ಇಂಡೆಕ್ಸ್ ವ್ಯಾಲ್ಯೂ ಬರ್ತದೆ. ಇಫ್ ಡೇಟಾ ಆಫ್ ಇಂಡೆಕ್ಸ್ ಡಾಟ್ ಟೈಟಲ್. ಸೊ ನಾನು ಪ್ರೀವಿಯಸ್ ಒಂದು ಸೆಷನ್ ನಾನು ಹೇಳಿದೆ, ಇನ್ಕ್ಲೂಡ್ಸ್ ಅನ್ನೋ ಒಂದು ಮೆಥಡ್ ಬಗ್ಗೆ ನಾನು ಹೇಳಿದೆ, ಇನ್ಕ್ಲೂಡ್ಸ್. ಓಕೆ, ಸೊ ನನಗೇನು ಈ ವ್ಯಾಲ್ಯೂ ಬರ್ತಾ ಇದೆಯಾ, ಸೊ ಈ ವ್ಯಾಲ್ಯೂ ಅದ್ರಲ್ಲಿ ಇದೆಯಾ ಅಂತ ನಾನು ಚೆಕ್ ಮಾಡಬೇಕು. ಇಫ್ ಎಸ್, ಓಕೆ, ನಾನೇನು ಮಾಡ್ತಾ ಇದ್ದೀನಿ, ಇಲ್ಲಿ ಒಂದು ಅರೆ ತಗೋತಾ ಇದ್ದೀನಿ. ಲೆಟ್ ARR = ಒಂದು MTR ಇತ್ತು ಅಂತ ಹೇಳಿದ್ರೆ, ಅದನ್ನು ನಾನೇನು ಮಾಡಬೇಕು, ಪುಷ್ ಮಾಡಬೇಕು. ಎಲ್ಲಿಗೆ, ಅರೆಗೆ. ಪುಷ್ ಡೇಟಾ ಆಫ್ ಇಂಡೆಕ್ಸ್ ಕಂಪ್ಲೀಟ್. ಆ ಆಬ್ಜೆಕ್ಟ್ನ ನಾನೇನು ಮಾಡಬೇಕು, ಪುಷ್ ಮಾಡಬೇಕು. ಈಗ ಇದು ವರ್ಕ್ ಆಗ್ತಿದೆಯಾ ನೋಡೋಣ ಫಸ್ಟ್. ಸೊ Ctrl+A, Ctrl+C. ಸೊ ನನಗೇನಾಯ್ತು, ಈಗ ಇಲ್ಲಿ ಅರೆ ಸಿಕ್ತು ನನಗೆ. ಸೊ ನಾನು ಇದೇ ಫಂಕ್ಷನ್ ಸ್ಕೋಪ್ ಒಳಗಡೆ ನಾನೇನು ಮಾಡ್ತಾ ಇದ್ದೀನಿ, ಈ ಅರೆನ ಮತ್ತೆ ನಾನು ಲೂಪ್ ಮಾಡ್ತೀನಿ. ಏನು, ಫಾರ್ ಲೆಟ್ I = 0 ಇಂದ ಸ್ಟಾರ್ಟ್ ಆಗಿ I ಲೆಸ್ ದ್ಯಾನ್ ARR.length. ಇದರಲ್ಲಿ ಏನು ಲೆಂತ್, ಯಾವುದು ಲೆಂತ್, ನಮ್ದು ಅರೆ ಅಲ್ವಾ, ಅರೆ.length I ಲೆಸ್ ದ್ಯಾನ್ ARR.length. ಓಕೆ, I ++. ಸೇಮ್ ಫಾರ್ ಲೂಪ್ ಇನ್ನೊಂದ್ಸಲ ಬರೀತಾ ಇದ್ದೀನಿ, ಏನು ರಿಪಿಟೇಷನ್, ಸೇಮ್ ಫಾರ್ ಲೂಪ್ ಇನ್ನೊಂದ್ಸಲ ಬರೀತಾ ಇದ್ದೀನಿ. ಸೊ ಏನು ಮಾಡ್ತಾ ಇದ್ದೀನಿ ಇಲ್ಲಿ ನಾನು, ನನಗೆ ಇನ್ನೂ ಒಂದು HTML ಬೇಕಲ್ವಾ. ಸೊ ನಾನೇನು ಮಾಡ್ತೀನಿ, ಲೆಟ್ HTML ಅಂತಲೇ ತೊಗೊಂಡಿದ್ದೀನಿ, = ನಾನು MT ಅರೆ ತೊಗೊಂಡಿದ್ದೀನಿ. ಸೊ ನಾನು ಇಲ್ಲಿ ಏನು ರಿಪೀಟ್ ಮಾಡಿದ್ದೆ ಅದನ್ನೇ ನಾನು ಇಲ್ಲಿ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಅರ್ಥ ಆಯ್ತು, ಏನು ರಿಪೀಟ್ ಮಾಡಿದ್ದೆ ಮುಂಚೆ ಅದನ್ನೇ ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನಾನೇನು ಮಾಡ್ತಾ ಇದ್ದೀನಿ, HTML += ಟೆಂಪ್ಲೇಟ್ ಲಿಟ್ರಲ್ಸ್ ಬ್ಯಾಕ್ ಟಿಕ್ಸ್ ತೊಗೊಂಡಿದ್ದೀನಿ. ಆಯಿತಾ. ಇದಾದ್ಮೇಲೆ ನಾನೇನು ಮಾಡಬೇಕು, ಸೇಮ್ H2 ಟ್ಯಾಗ್ ಹಾಕ್ತೀನಿ. ಆಯಿತಾ. ನನಗೇನು ಬೇಕು, ಮೊದಲನೇದಾಗಿ ID ಬೇಕಲ್ವಾ. ಸೊ ನಾನೇನು ಮಾಡ್ತಿದ್ದೀನಿ, ARR.I.ID. ಓಕೆ, ಇದಾದ್ಮೇಲೆ ನಂಗೆ ಏನು ಬೇಕು, ಸ್ಪೇಸ್ ಇದೆ. ಸೊ ನೆಕ್ಸ್ಟ್ ಏನು ಮಾಡ್ತಿದ್ದೀನಿ, ಮತ್ತೆ $ARR.I. ನಾನು ನೆಕ್ಸ್ಟ್ ಬೇಕಾಗಿರೋದು ಟೈಟಲ್. ಸೊ ನಾನೇನು ಮಾಡ್ತೀನಿ, ಟೈಟಲ್ ಅಂತ ಕೊಡ್ತಾ ಇದ್ದೀನಿ.
ಸೊ ನೆಕ್ಸ್ಟ್ ನನಗೆ ಏನಾಗಬೇಕು, ನೆಕ್ಸ್ಟ್ ಬಾಡಿ ಬೇಕಲ್ವಾ. ಸೊ ಬಾಡಿ ನಾನು ಯಾವುದು ಪಿ ಟ್ಯಾಗಲ್ಲಿ ಬರೀಬೇಕು. ಸೊ ಪಿ ಟ್ಯಾಗ್ ಬರೀತೀನಿ. ಪಿ ಟ್ಯಾಗ್ ಆದಮೇಲೆ ನಾನು ಏನು ಮಾಡ್ತಾ ಇದ್ದೀನಿ, ಸೇಮು ARR ಆಫ್ ಐ ಓಕೆ ಡಾಟ್ ಬಾಡಿ, ಇದನ್ನು ಫಾರ್ಮ್ಯಾಟ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಏನು ಮಾಡಿದ್ದೀನಿ ನಾನಿಲ್ಲಿ, ಫಸ್ಟು ಒಂದು ಈವೆಂಟ್ ಲಿಸ್ನರ್ ಹಾಕೊಂಡಿದ್ದೀನಿ. ಅದಾದಮೇಲೆ ಆನ್ ಕ್ಲಿಕ್ ಆದಾಗ ಒಂದು ಇನ್ಪುಟ್ ವ್ಯಾಲ್ಯೂ, ಇಲ್ಲಿ ಏನು ಬರೆದಿರ್ತೀನಿ ಇನ್ಪುಟ್ ವ್ಯಾಲ್ಯೂ, ಅದನ್ನು ನಾನೇನು ಮಾಡ್ತೀನಿ ಕಡೆ ಸೇವ್ ಮಾಡ್ಕೊತೀನಿ. ಅಂದರೆ ತಗೋತೀನಿ, ಆ ವ್ಯಾಲ್ಯೂನ ಆಕ್ಸೆಸ್ ಮಾಡ್ಕೊತೀನಿ. ಆಕ್ಸೆಸ್ ಮಾಡ್ಕೊಳೋದನ್ನು ನನ್ನ ಹತ್ರ ಏನು ಆಬ್ಜೆಕ್ಟ್ ಇದೆ, ಅರೇ ಆಫ್ ಆಬ್ಜೆಕ್ಟು, ಅದನ್ನು ಲೂಪ್ ಮಾಡೋದು ನಂಗೆ ಆಬ್ಜೆಕ್ಟ್ ಸಿಗುತ್ತೆ. ಅರೇ ನಾನು ಲೂಪ್ ಮಾಡೋದು ನಂಗೆ ಆಬ್ಜೆಕ್ಟ್ ಸಿಗುತ್ತೆ, ಪ್ರತಿಯೊಂದು ಆಬ್ಜೆಕ್ಟ್. ಅದರಲ್ಲಿರೋಂಥ ಟೈಟಲಲ್ಲಿ ಈ ವ್ಯಾಲ್ಯೂ ಇದೆಯಾ, ಇನ್ಕ್ಲೂಡ್ ಆಗಿದೆ ಅಂತ ಚೆಕ್ ಮಾಡ್ತೀನಿ. ಇನ್ ಕೇಸ್ ಇನ್ಕ್ಲೂಡ್ ಆಗಿದ್ರೆ ಅದನ್ನು ಅರೇಗೆ ಪುಷ್ ಮಾಡು ಅಂತ ನಾನು ಹೇಳ್ತಾ ಇದ್ದೀನಿ. ಆ ಪುಷ್ ಮಾಡಿದಾಗ ನಂಗೆ ಏನಾಯಿತು, ನನಗೆ ಡಿಫ್ರೆಂಟ್ ಅಂದರೆ ಒಂದು ಅರೇ ಆಫ್ ಆಬ್ಜೆಕ್ಟ್ ಸಿಗುತ್ತೆ. ಡಿಫ್ರೆಂಟ್ ಆಬ್ಜೆಕ್ಟ್ಸು ಒಂದು ಅರೇನಲ್ಲಿ ಸಿಗುತ್ತೆ. ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ, ಅದೇ ಆಬ್ಜೆಕ್ಟ್ನ ನಾನು ಮತ್ತೆ ಮ್ಯಾಪ್ ಮಾಡ್ತಾ ಇದ್ದೀನಿ, ಅಂದರೆ ಮತ್ತೆ ಲೂಪ್ ಮಾಡ್ತಾ ಇದ್ದೀನಿ. ಲೂಪ್ ಮಾಡಿದಾಗ ನಾನು ಏನು ಮಾಡ್ತಾ ಇದ್ದೀನಿ, ಸೇಮ್ ಒಂದು ವೇರಿಯೇಬಲ್ ತಗೊಂಡು ಅದರೊಳಗಡೆ ಎಂಪ್ಟಿ ಸ್ಟ್ರಿಂಗ್ನ ಪಾಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ, ಅದಕ್ಕೆ ಅಸೈನ್ ಮಾಡ್ತಾ ಇದ್ದೀನಿ. ಆ್ಯಡ್ ಆ್ಯಂಡ್ ಅಸೈನ್ ಮಾಡ್ತಾ ಇದ್ದೀನಿ. ಏನು, ಪ್ರತಿಯೊಂದು HTML ನಾನು ಆ್ಯಡ್ ಮಾಡಿ ಅದನ್ನು ಅಸೈನ್ ಮಾಡ್ತಾ ಇದ್ದೀನಿ. ಸೊ ಅದು ಮಾಡಿದ್ಮೇಲೆ ನಾನು ನೆಕ್ಸ್ಟ್ ಏನು ಮಾಡ್ತೀನಿ, ನೆಕ್ಸ್ಟು ಕಂಪ್ಲೀಟಾಗಿ ಏನು ಮಾಡಿದ್ದೆ, ಇಲ್ಲಿ HTML ಟೆಂಪ್ HTML ಅಂತ ಇತ್ತಲ್ವ, ಇನ್ನರ್ ELE ಡಾಟ್ HTML ಅಂತ. ಸೇಮ್ ನಾನು ಅದನ್ನೇ ತೊಗೊಂಡು ನಾನು ELE ಡಾಟ್ HTML ಬದಲು ನಾನೇನು ಮಾಡ್ತೀನಿ, ಜಸ್ಟ್ HTML ಅಂತ ನಾನು ಪೇಸ್ಟ್ ಮಾಡ್ತೀನಿ. ಸೊ ಈಗೇನಾಗುತ್ತೆ ನೋಡಿ, HTML ಇಸ್ ನಾಟ್ ಡಿಫೈನ್ಡ್. ವೈ? ಓಕೆ, HTML ಇಸ್ ನಾಟ್ ಡಿಫೈನ್ಡ್ ಅಂತಂದರೆ ಇದು ನಾನು ಹೊರಗಡೆ ಹಾಕೊಂಡಿದ್ದೀನಿ, ಅದಕ್ಕೋಸ್ಕರ ನಾಟ್ ಡಿಫೈನ್ಡ್ ಅಂತ ತೋರಿಸ್ತಾ ಇದ್ದೀನಿ. ಓಕೆ, ನಾನೇನು ಮಾಡ್ತೀನಿ ಇವಾಗ, ಇದನ್ನು ಇದರೊಳಗಡೆ ಫಾರ್ ಲೂಪ್ ಮುಗಿಯೋದಲ್ಲಿ ನನಗೆ ಫಾರ್ ಲೂಪ್ ಇಲ್ಲಿ ಮುಗಿಯುತ್ತೆ. ಸೊ ಫಾರ್ ಲೂಪ್ ಮುಗಿದ್ಮೇಲೆ ನಾನೇನು ಮಾಡ್ತಿದ್ದೀನಿ, ಹಾಕ್ತಾಯಿದ್ದೀನಿ. ಸೊ ಇವಾಗ ನೋಡೋದಾದರೆ, ಸೊ ನಾನು SUNT ಅಂತ ಕೊಟ್ಟು ಇಲ್ಲಿ ಆಲ್ಮೋಸ್ಟ್ ನೋಡ್ಬೋದು ನಮ್ಮ ಹತ್ರ ಇಲ್ಲಾಂದ್ರೆ 100 ಡೇಟಾ ಮೇಲಿದೆ. ಸೊ ನಾನೇನು ಮಾಡ್ತಾಯಿದ್ದೀನಿ, ಸರ್ಚ್ ಕೊಡ್ತೀನಿ. ಸರ್ಚ್ ಕೊಟ್ಟಾಗ ನನಗೇನಾಯಿತು, ಜಸ್ಟ್ 7 ಡೇಟಾಸ್ ಬಂದಿದೆ. 20, 1, 24, 32, 49, 65, 82, 85 ಇಷ್ಟು ಡೇಟಾ ಬಂದಿದೆ. ಆಯಿತಾ. ಸೊ ಪ್ರೀವಿಯಸ್ ಸೆಷನಲ್ಲಿ ನಾವೇನೇನು ಮಾಡಿದ್ವಿ, ಸರ್ಚ್ ಬಗ್ಗೆ ನೋಡಿದ್ವಿ, ಕೀ ಇವೆಂಟ್ಸ್ ಬಗ್ಗೆ ನೋಡಿದ್ವಿ, ಲೂಪು ಮತ್ತು ಕಂಡೀಷನ್ಸ್ ಬಗ್ಗೆ ನೋಡಿದ್ವಿ. ಅಷ್ಟನೇಲಿ ನಾನೇನು ಮಾಡಿದ್ದೀನಿ, ಇಂಪ್ಲಿಮೆಂಟ್ ಮಾಡಿದೆ. ಅದು ಬಿಟ್ಟರೆ ನಾನು ಏನು ಮಾಡಿಲ್ಲ. ನಾನು ಫುಲ್ ಸ್ಕ್ರೀನ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ನೋಡೋದಾದರೆ ಫಸ್ಟ್ ಒಂದು ಡೇಟಾ ತೊಗೊಂಡಿದ್ದೀನಿ. ಆ ಡೇಟಾ ನಾನು ಏನು ಮಾಡಿದ್ದೀನಿ, ಮ್ಯಾಪ್ ಮಾಡಿ ಫಸ್ಟು ಡಿಸ್ಪ್ಲೇ ಮಾಡ್ತಾಯಿದ್ದೀನಿ. ಅಂದರೆ ಒಂದು ವೇರಿಯೇಬಲ್, ಅದಕ್ಕೆ ಆ್ಯಡ್ ಆ್ಯಂಡ್ ಅಸೈನ್ ಮಾಡ್ತಾಯಿದ್ದೀನಿ. ಅಷ್ಟು ವ್ಯಾಲ್ಯೂಗಳನ್ನ ಯಾವುದನ್ನ ಟೆಂಪ್ಲೇಟ್ ಲಿಟರಲ್ಸ್ ಯೂಸ್ ಮಾಡ್ಕೊಂಡು. ಟೆಂಪ್ಲೇಟ್ ಲಿಟರಲ್ಸ್ ಅಂದರೆ ಏನು, ಫಸ್ಟ್ ಒಂದು ಬ್ಯಾಕ್ಟಿಕ್ಸಲ್ಲಿ ನಾವೇನು ಮಾಡ್ತೀವಿ, ಕಂಪ್ಲೀಟ್ HTML ಅಥವಾ ಡೇಟಾ ನಮ್ಗೆ ಏನು ಬೇಕು ಅದನ್ನು ರ್ಯಾಪ್ ಮಾಡ್ತೀವಿ. ಡೈನಮಿಕ್ ಡೇಟಾ ಏನು ಬರುತ್ತೆ ಅದನ್ನು ಡಾಲರ್ ಆದಮೇಲೆ ಕರ್ಲಿ ಬ್ರೇಸಸಲ್ಲಿ ನಾವೇನು ಮಾಡ್ತೀವಿ, ವ್ರಾಪ್ ಮಾಡ್ತೀವಿ. ನಮ್ಗೆ ಯಾವ ಡೈನಾಮಿಕ್ ಡೇಟಾ ಯಾವುದೇದೆಲ್ಲ ಬೇಕು ಅದನ್ನು ಡಾಲರ್ ಜೊತೆಯಲ್ಲಿ ನಾವು ಕರ್ಲಿ ಬ್ರೇಸ್ ಒಳಗಡೆ ನಾವು ವ್ರಾಪ್ ಮಾಡ್ತಾ ಇರ್ತೀವಿ. ಅವಾಗ ಏನಾಗುತ್ತೆ, ನಮಗೆ ಕಂಪ್ಲೀಟಾಗಿ ಒಂದು HTML ಒಂದು ಸ್ಟ್ರಿಂಗ್ ಥರ ನಂಗೆ ಏನಾಗಿರುತ್ತೆ, ಫಾರ್ಮೆಟಲ್ಲಿ ಸಿಕ್ಕಿರುತ್ತೆ. ಅದನ್ನು ನೆಕ್ಸ್ಟ್ ಏನು ಮಾಡ್ಬೋದು, ಪ್ರೀವಿಯಸ್ ಸೆಷನಲ್ಲಿ ಏನು ಹೇಳಿದೆ, ಇನ್ನರ್ HTML ಅಂತ ಮೆಥಡ್ ಇದೆ. ಸೊ ಆ ಒಂದು ಮೆಥಡ್ನ ಯೂಸ್ ಮಾಡ್ಕೊಂಡು ನಾವೇನು ಮಾಡೋದು, ಡಾಮ್ಗೆ ಅಪೆಂಡ್ ಮಾಡ್ತಾ ಇದ್ದೀವಿ. ಇದು ಫಸ್ಟ್ ಮೆಥಡ್ ಆಯಿತು. ನಂತರ ಓವರಾಲ್ 100 ಡೇಟಾಸ್ ಇದೆ. ಅದಾದಮೇಲೆ ಲಾಸ್ಟ್ ಸೆಷನಲ್ಲಿ ಏನು ನೋಡಿದ್ವಿ, ಸರ್ಚ್ ನೋಡಿದ್ವಾ. ಸರ್ಚಲ್ಲಿ ಏನು ಮಾಡ್ತಿದ್ವಿ, ಅಲ್ಲಿ ಕ್ಲಿಕ್ ಮಾಡಿದಾಗ ಇನ್ಪುಟಲ್ಲಿ ಏನು ವ್ಯಾಲ್ಯೂ ಇರುತ್ತೋ ಅದನ್ನು ಆಕ್ಸೆಸ್ ಮಾಡ್ಕೋತಿದ್ವಿ. ಆಕ್ಸೆಸ್ ಮಾಡ್ಕೊಂಡು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಅದನ್ನು ಚೆಕ್ ಮಾಡ್ತಾ ಇದ್ದೀನಿ, ಕಂಡೀಷನ್ ಹಾಕ್ಬಿಟ್ಟು ಚೆಕ್ ಮಾಡ್ತಾ ಇದ್ದೀನಿ ಅಷ್ಟೇ. ಅದು ಯಾವುದೇ ವ್ಯಾಲ್ಯೂ ಇದೆ ಅಂದರೆ ಇನ್ಕ್ಲೂಡ್ ಆಗಿದೆ, ಟೈಟಲಲ್ಲಿ ಇನ್ಕ್ಲೂಡ್ ಆಗಿದೆ, ಅದನ್ನ ಏನು ಮಾಡ್ತೀನಿ, ಒಂದು ಅರೇಗೆ ಪುಷ್ ಮಾಡ್ಕೋತಾ ಇದ್ದೀನಿ. ಸೊ ಅದೇ ಅರೇನ ಏನು ಮಾಡ್ತಾ ಇದ್ದೀನಿ, ಸೇಮ್ ಟೆಂಪ್ಲೇಟ್ ಲೆಟರ್ಸ್ನ ಯೂಸ್ ಮಾಡ್ಕೊಂಡು ನಾನು ಅದೇ ಐಡಿಗೆ ಪುಷ್ ಮಾಡ್ತಾ ಇದ್ದೀನಿ. ಅಂದರೆ ಅದೇ ಡಿವ್ಗೆ. ಇಲ್ಲಿ ಯಾವ ಡಿವ್ ಇತ್ತು ಮುಂಚೆ, 100 ಡೇಟಾ ಏನು ಬಂದಿತ್ತು, 100 ಡೇಟಾಗಳು ಏನು ಬಂದಿತ್ತು, ಅದೇ ಇನ್ಪುಟ್ ಅದೇ ಒಂದು ಡಿವ್ಗೆ ಏನು ಮಾಡ್ತಾ ಇದ್ದೀನಿ, ಮತ್ತೆ ಪುಷ್ ಮಾಡ್ತಾ ಇದ್ದೀನಿ. ಸೊ ನಮ್ಗೆ ಹೆಂಗೆ ಅದು ಕಾಣುತ್ತೆ ಅಂತ ಹೇಳೋದಾದರೆ, ನನ್ನ ಹತ್ರ ಒಂದು 100 ಡೇಟಾ ಇದೆ, ನಾನು ಸರ್ಚ್ ಮಾಡ್ತೀನಿ. ಸರ್ಚ್ ಮಾಡಿದಾಗ ನಂಗೆ ಯಾವುದೋ ಒಂದು ವ್ಯಾಲ್ಯೂ ಸಿಗುತ್ತೆ. ಆ ವ್ಯಾಲ್ಯೂನ 100 ಡೇಟಾನ ರೀಪ್ಲೇಸ್ ಮಾಡಿ ನಾನು ಏನು ಮಾಡ್ತಿದ್ದೀನಿ, 1 ಡೇಟಾನ ಹಾಕ್ತಿದ್ದೀನಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಇಷ್ಟಿದೆಯಲ್ವ, ಇದಿಷ್ಟು ಕಾಪಿ ಮಾಡ್ತೀನಿ. ಇದಿಷ್ಟು ಕಾಪಿ ಮಾಡಿ ನಾನೇನು ಮಾಡ್ತೀನಿ, ಫಸ್ಟು ರಿಫ್ರೆಶ್ ಮಾಡ್ತೀನಿ. ರಿಫ್ರೆಶ್ ಮಾಡಿದಾಗ ನನಗೆ ಅಷ್ಟು ಡೇಟಾ ಬಂದಿರುತ್ತೆ, 100 ಡೇಟಾಸ್ ಕೂಡ ಬಂದಿದೆ ನನಗೆ. ಇವಾಗ ನಾನೇನು ಮಾಡ್ತೀನಿ, ಇದನ್ನು ಮಾತ್ರ ನಾನು ಪೇಸ್ಟ್ ಮಾಡಿ ಸರ್ಚ್ ಅಂತ ಕೊಡ್ತೀನಿ. ನನಗೆ ಒಂದೇ ಡೇಟಾ ತೋರಿಸುತ್ತೆ. ಇದಿಷ್ಟು ಇರೋದು ಟೈಟಲಲ್ಲಿ, ಇದೊಂದೇ ಟೈಟಲಲ್ಲಿ. ಅರ್ಥ ಆಯ್ತಾ. ಸೊ ಆ ರೀಸನ್ ಇಲ್ಲ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಟೆಂಪ್ಲೇಟ್ ಲಿಟರಲ್ಸ್ ಬಗ್ಗೆ. ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು 10 ರೂಪೀಸ್ ಡೊನೇಟ್ ಮಾಡಿ.